ಎಲ್ಲ ವಿದ್ಯುನ್ಮಾನ ಮಾಧ್ಯಮದವರು ಮತ್ತು ಮುದ್ರಣ ಮಾಧ್ಯಮದ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನು ಅಂದ್ರೆ, ಇವತ್ತು ರಾಜೀನಾಮೆಯನ್ನ ನಾಗೇಂದ್ರ ಅವರು ಕೊಡಬೇಕಾಗಿತ್ತು. ಆದ್ರೆ ನಾಗೇಂದ್ರ ಅವರ ಮೊಂಡು ಹಠ ಮತ್ತು ಸರ್ಕಾರದ ಮೊಂಡು ಹಠ, ಈ ಕಾರಣದಿಂದ ಇವತ್ತು ಸೆಷನ್ ನಡೀದೇ ಇರತಕ್ಕಂತ ಪರಿಸ್ಥಿತಿಗೆ ತಲುಪಿದೆ. ಇವತ್ತು ಸೆಷನ್ ನಡೀದೇ ಇರೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಗ್ಲಿ JDS ಆಗ್ಲಿ ಕಾರಣ ಅಲ್ಲ. ಯಾರು ಕಾರಣ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಕಾರಣ. ನಾಗೇಂದ್ರ ಅವರು ರಾಜೀನಾಮೆಯನ್ನ ಈ ಕ್ಷಣದಲ್ಲಿ ಕೊಡ್ಲಿ. ನಾವು ರಾಜ್ಯದ ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಬೇಕಾಗಿದೆ. ಉದಾಹರಣೆಗೆ ಕೋಟ್ಯಾಂತರ ಜನ ರೈತರು ಬರದ ಕಾರಣದಿಂದ ಬಹಳ ಕಷ್ಟದ ಪರಿಸ್ಥಿತಿನಲ್ಲಿದ್ದಾರೆ ರೈತರು. ಆದ್ರೆ ಒಂದು ಪೈಸನೂ ಕೂಡ ಇದುವರೆಗೆ ಪರಿಹಾರವನ್ನ ಕೊಟ್ಟಿಲ್ಲ. ಆ ವಿಷಯ ನಾವು ಚರ್ಚೆ ಮಾಡಬೇಕಾಗಿದೆ. ಈಗ ಈ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಾಗಿದೆ ರೈತರನ್ನ. ಆದ್ರೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ತಾ ಇಲ್ಲ. ಎರಡನೇದು ಪೆನ್ಷನ್, 82 ಲಕ್ಷ ಜನ ಮಹಿಳೆಯರು, ಅಂಗವಿಕಲರು, ವೃದ್ಧಾಪ್ಯ ವೇತನ, ಆಮೇಲೆ ವಿಧವಾ ವೇತನ, ಇವರೆಲ್ಲರಿಗೂ ಕೂಡ ಕೊಡಬೇಕಾಗಿದೆ. ಆದ್ರೆ ಸರ್ಕಾರ 4-5 ತಿಂಗಳಿಂದ ನಿಲ್ಲಿಸಿದೆ. ಈ ವಿಷಯ ಚರ್ಚೆ ಮಾಡಬೇಕಾಗಿದೆ ನಾವು. ಮೂರನೇ ವಿಷಯ, ರಾಜ್ಯದಲ್ಲಿ ಪೌರ ಕಾರ್ಮಿಕರಿಗೆ ಕಳೆದ 7-8 ತಿಂಗಳಿಂದ ಸ್ಯಾಲರಿ ಆಗಿಲ್ಲ. ಆ ವಿಷಯ ಚರ್ಚೆ ಮಾಡಬೇಕಾಗಿದೆ. KPSC ಭ್ರಷ್ಟಾಚಾರದ ಒಂದು ದೊಡ್ಡ ಕೇಂದ್ರ ಆಗಿದೆ. KPSC ಸರ್ಕಾರದಲ್ಲಿ ನಿರುದ್ಯೋಗಿ ಯುವಕರಿಗೆ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಆದ್ರಿಂದ ಆ ವಿಷಯ ಚರ್ಚೆ ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಬೆಂಗಳೂರು ರಸ್ತೆಗಳು, ರಸ್ತೆ ಗುಂಡಿ ಬಿದ್ದಿರ್ತಕ್ಕಂಥದ್ದು, ಕಸ, ಈ ವಿಷಯ ಚರ್ಚೆ ಮಾಡಬೇಕಾಗಿದೆ. ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಎಲ್ಲ ವಸ್ತುಗಳ ಬೆಲೆಯನ್ನು ಏರಿಸ್ತಾ ಇದ್ದಾರೆ ಇವರು. ಬೆಲೆ ಏರಿಕೆಯನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ತೆರಿಗೆ ಹೆಚ್ಚಳವನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಆದ್ರೆ ಈ ಸರ್ಕಾರ ಮೊಂಡು ಹಠಕ್ಕೆ ಬಿದ್ದುಬಿಟ್ಟು ಈ ಎಲ್ಲ ವಿಷಯಗಳ ಚರ್ಚೆಯನ್ನು ತಪ್ಪಿಸೋದಕ್ಕೋಸ್ಕರವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಈ ಸರ್ಕಾರ ತೆಗೆದುಕೊಳ್ತಾ ಇಲ್ಲ. ಈ ಸರ್ಕಾರದ ಧೋರಣೆ ಏನಿದೆ, ಸರ್ವಾಧಿಕಾರಿ ಧೋರಣೆ ಇದೆ. ದಲಿತರ ಹಣವನ್ನ, SC/STಗಳ ಹಣವನ್ನ ಈ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ. 187 ಕೋಟಿ ಹಣವನ್ನ ಅನೇಕ ಅಕೌಂಟ್ಗಳಿಗೆ ಅಕ್ರಮವಾಗಿ ವರ್ಗಾವಣೆಯನ್ನು ಮಾಡಿದೆ ಈ ಸರ್ಕಾರ. ನಾಗೇಂದ್ರ ಅವರು ಈ ಒಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಮತ್ತೆ ಮಂತ್ರಿಯನ್ನ ಮಾಡಿರ್ತಕ್ಕಂಥದ್ದೇ ಅತ್ಯಂತ ಒಂದು ತಪ್ಪು ನಿರ್ಧಾರ. ಈ ಕಾರಣದಿಂದ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ನಾವು ಈ ವಿಷಯಗಳನ್ನ ಚರ್ಚೆ ಮಾಡಬೇಕಾಗಿದೆ. ಇನ್ನು ಎರಡನೇ ವಿಷಯ, ನಮ್ಮ ಹೌಸ್ನಲ್ಲಿ, ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳಾಗಿರ್ತಕ್ಕಂಥ ಶ್ರೀಯುತ ಸಲೀಂ ಅಹಮದ್ ಅವರು, ನಾವು ಪ್ರತಿಭಟನೆ ಏನ್ ಮಾಡ್ತಾ ಇದೀವಿ, ರಾಜೀನಾಮೆಗೆ ಏನು ಆಗ್ರಹ ಪಡಿಸ್ತಾ ಇದೀವಿ, ನಾಗೇಂದ್ರ ಅವರ ರಾಜೀನಾಮೆಗೆ, ಈ ವಿಷಯವನ್ನ ನೀವು ಪತ್ರಿಕೆಯವರು ಪ್ರಕಟಿಸಬೇಡಿ, ಟಿವಿನಲ್ಲಿ ಬರಬಾರ್ದು, ಪತ್ರಿಕೆಗಳಲ್ಲಿ ಬರಬಾರ್ದು, ಇವ್ರು ಘೋಷಣೆ ಕೂಗೋದನ್ನ ನೀವು ತಗೋಬೇಡಿ. ಪತ್ರಿಕೆಯವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಟಿವಿಯವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಕಡತಕ್ಕೆ ಹೋಗಬಾರ್ದು, ಮಾಧ್ಯಮದವರು ಈ ವಿಷಯವನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಡತಕ್ಕೆ ಹೋಗ್ಬೇಡಿ ಅಂತ ನಿಮಗೆ ಹೇಳೋದಕ್ಕೆ ಅಧಿಕಾರ ಇದೆ. ಮಾಧ್ಯಮಕ್ಕೂ ಹೋಗಬಾರ್ದು ಅಂತ ಹೇಳೋದಕ್ಕೆ ನಿಮಗೆ ಯಾವ ಅಧಿಕಾರ ಇದೆ? ಇದು ಪತ್ರಿಕಾ ಸ್ವಾತಂತ್ರ್ಯದ ಹರಣ ಅಲ್ವಾ? ಇದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಲ್ವಾ? ಹಾಗಾಗಿ ಸಭಾಪತಿಗಳು ಕೂಡಲೇ ಈ ಒಂದು ಆದೇಶವನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.